ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಹಂತ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಮುಂಚೆ ಎಲ್ಲ PCMB ಇಲ್ಲಾಂದರೆ ಡಾಕ್ಟ್ರು ಇಂಜಿನಿಯರು ಅಂಥೇಳಿ ಸಿಂಪಲ್ ಆಗಿ, ಈಗ ಮೋಸ್ಟ್ಲಿ ಎಷ್ಟು ಇದ್ದಾವೆ ಅಂದರೆ ಅದನ್ನು ಚೂಸ್ ಮಾಡೋದಕ್ಕೇ ಇಂಥ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇರೋದು. ಯಾಕೆಂದರೆ ಗೊಂದಲದಲ್ಲಿ ಇದ್ದು ಬಿಡ್ತಾರೆ, ನಾನು ಇದು ತೊಗೋಬೇಕಾಗಿತ್ತ, ಅದು ತೊಗೋಬೇಕಾಗಿತ್ತ ಅಂತ. ಇನ್ಕ್ಲೂಡಿಂಗ್ ನನ್ನ ಮಗನೂ ಕೂಡ, ಅವನಿಗೆ NUS ಅಲ್ಲಿ ಲಕ್ಷ್ಮಿಗೆ ಗೊತ್ತು, ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಪೂರ್, ಅಲ್ಲಿ ಒಂದು ಸಬ್ಜೆಕ್ಟ್ ಜಾಸ್ತಿ ಇತ್ತು, ಅವನಿಗೆ ಸೀಟ್ ಸಿಕ್ತು, ಒಂದು ಸಬ್ಜೆಕ್ಟ್ ಜಾಸ್ತಿ ಇತ್ತು. ಬಟ್ ಈ ಸೆಡ್ ನೋ, ಐ ವಾಂಟ್ ಟು ಸ್ಟಡಿ ಓನ್ಲಿ ದಿಸ್. ವಾಪಸ್ ಬಂದು ಅವನು RV ಕಾಲೇಜಿಗೆ ಅವನಿಗೆ ಬೇಕಾಗಿರೋದೇ ತೊಗೊಂಡ, ಅದನ್ನು ಓದ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಏನಾದರೂ ಅವನಿಗೆ ಅವಕಾಶ ಸಿಕ್ಕರೆ ಆ ಥರ ಆಗ್ಬೋದು. ಅಂದರೆ ಐ ನೋ ವೆರಿ ವೆಲ್ ವಾಟ್ ಆರ್ ದ ಚಾಲೆಂಜಸ್, ಡಿಫಿಕಲ್ಟ್ ಈವನ್ ಇನ್ ಚೂಸಿಂಗ್ ಫ್ಯೂಚರ್, ವೆರಿ ಡಿಫಿಕಲ್ಟ್, ಕಷ್ಟ, ಅದು ಅಷ್ಟು ಈಸಿ ಅಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ತಾವು ಇವತ್ತು ಭಾಳ ಎಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸು ರಾಜ್ಯಾದ್ಯಂತ ಎಲ್ಲ ಇದ್ದೀರಾ, ನೀವೆಲ್ಲರೂ ಕೂಡ ಎಲ್ಲ ಕಡೆಯೂ ಇದ್ದೀರಾ, ಅದನ್ನು ಮಾಡ್ತಾಯಿದ್ದೀರಿ. ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕಾಗ್ತದೆ. ಮನೆ ಸಿದ್ದರಾಮಯ್ಯವರು ಫಸ್ಟೇ ನನಗೆ ಹೇಳಿದರು, ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ portfolio department, and because one of the biggest, I spent about 10% of ನಮ್ಮ ಬಜೆಟ್, about 47,000 crores we spent ನನ್ನ ಇಲಾಖೆಯಲ್ಲಿ. ಭಾಳ ದೊಡ್ಡ ಸಮಸ್ಯೆ ಇನ್ನೂ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಒಂದು ಸುಧಾರಣೆಯನ್ನು ನಮ್ಮ ಇಲಾಖೆಯಲ್ಲಿ ಒಂದು ಕಾನ್ಫಿಡೆನ್ಸ್ನ ತಂದಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದೋದಕ್ಕೆ ಅಂತ ಹೇಳಿ ಬರಲ್ಲ, ಮಕ್ಕಳು ಸರ್ಕಾರಿ ಶಾಲೆ ಅಂದ ತಕ್ಷಣ ಏನೋ ಒಂದು ಇದಿತ್ತು, ಅದೊಂದು ಬದಲಾವಣೆ ಮಾಡ್ತಕ್ಕಂಥ ಹಂತದಲ್ಲಿ. ಆಫ್ಟರ್ ಆಲ್ ದೇ ಆರ್ ಆರ್ ಚಿಲ್ಡ್ರನ್ಸ್. ಎಜುಕೇಷನಿಗೆ ಒಂದು ಧರ್ಮ ಇರಲ್ಲ, ಲ್ಯಾಂಗ್ವೇಜ್ ಇರಲ್ಲ, ಪ್ರಾಂತ್ಯ ಇರೋದಲ್ಲ. ನೀವು ಏನು ಬೇಕಾದ್ರೂ ಕಲಿಬೋದು, ಏನು ಬೇಕಾದ್ರೂ ಪಡ್ಕೋಬೋದು, ದುಡ್ಡಲ್ಲೂ ಪಡ್ಕೋಬೋದು. ಪಡೆದೇ ಇರತಕ್ಕಂಥ ವಸ್ತು ಏನು ಅಂದರೆ ಅದು ದುಡ್ಡಲ್ಲಿ ಪಡೆದೇ ಇರತಕ್ಕಂಥ ವಸ್ತು ಏನಿದೆ ಎಜುಕೇಷನ್, ಅದನ್ನ ಕಲೀಲೇಬೇಕಾಗುತ್ತೆ. ಇವತ್ತು ರಾಜಕಾರಣದೊಳಗೆ ನಾವೆಲ್ಲ ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿದ್ದೀವಿ, ನನ್ನ ಕ್ಷೇತ್ರ ಯಾವುದು, ನನ್ನ ಡಿಸ್ಟ್ರಿಕ್ಟ್ ಯಾವುದು, ನನ್ನ ಸ್ಟೇಟ್ ಯಾವುದು, ನನ್ನ ದೇಶ ಯಾವುದು ಅಂತ. ಆದರೆ ಇದನ್ನೆಲ್ಲ ಮೀರಿಸ್ತಕ್ಕಂಥ ಒಂದು ಏನಾದರೂ ಇದ್ದರೆ, ಅದು ಇದನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿನೂ ಏನಾದರೂ ಇದ್ದರೆ, ಬೌಂಡ್ರಿಲೆಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್, ಒಂದು ವಿಚಾರ ಏನಾದ್ರು ಇದ್ದರೆ, ಜಾತಿಗಿದೆ ಬೌಂಡ್ರಿ, ನಿಮಗೆ ಲ್ಯಾಂಗ್ವೇಜಿಗಿದೆ ಬೌಂಡ್ರಿ, ರಾಜಕಾರಣಕ್ಕಿದೆ, ಎಲ್ಲದಕ್ಕೂ ಇದೆ. ಆದರೆ ಎಜುಕೇಷನ್ನಿಗೆ ಯಾವುದೇ ಥರದ ಬೌಂಡ್ರಿ ಇಲ್ಲ. ಅದನ್ನು ಇವತ್ತು ಭಾಳ ಮುಂಚೂಣಿಗೆ ತೊಗೊಂಡು ಹೋಗ್ತಕ್ಕಂಥ ಮತ್ತು ಸುಧಾರಣೆಯನ್ನು, ಸಮಾಧಾನವನ್ನು ತರ್ತಕ್ಕಂಥ ನೀವು ವಿಚಾರಗಳನ್ನು ನೀವು ಮಾಡ್ತಾಯಿದ್ದೀರಿ. ಅದಕ್ಕೆ ಡೆಕ್ಕನ್ ಹೆರಾಲ್ಡು ಮತ್ತು ಪ್ರಜಾವಾಣಿಯವರು ಅವರ ಒಂದು ಸುದೀರ್ಘವಾಗಿರ್ತಕ್ಕಂಥ 78 ವರ್ಷದ ಒಂದು ಈ ಸಾಮಾಜಿಕ ಸೇವೆ ಪ್ರಜಾವಾಣಿಯಲ್ಲಿ. ಎಲ್ಲರೂ ಅಷ್ಟು ಈಸಿಯಾಗಿ ಬರೋದಿಲ್ಲ, ಅದು ಇದ್ದಾರೆ, ಎಲ್ಲರೂ ಇದ್ದಾರೆ, ಕೆಲವರು ಬರೋದಿಲ್ಲ. ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಒಂದು ಒತ್ತಡದಲ್ಲೂ ಕೂಡ ನನ್ನ ಇಲಾಖೆಯಿಂದ 16 ವರ್ಷದ ಮಕ್ಕಳಿಗೆ ಅನಿವಾರ್ಯವಾಗಿ ಸ್ವಲ್ಪ ಸೋಷಿಯಲ್ ಈ ಮೊಬೈಲ್ ಯೂಸ್ ಬಳಕೆ ಏನಿದೆ ಅದನ್ನೆಲ್ಲದೂ ಕೂಡ ನಿರ್ಬಂಧನೆ ಮಾಡಬೇಕಂತ ಒಂದು ಕಾನೂನು ಮೂವ್ ಮಾಡ್ತಾ ಇದ್ವಿ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಮಕ್ಕಳಿಗೆ ಎಲ್ಲ ಥರದ ವಿಚಾರಗಳು ಬರ್ತಾವೆ, ಬೇಡಾಗಿರೋದೆಲ್ಲ ಬರುತ್ತೆ. ಅವರ ಭವಿಷ್ಯವನ್ನು, ಹಾದಿಯನ್ನು ತಪ್ಪಿಸ್ತಕ್ಕಂಥ ವಿಚಾರಗಳು ಯಾವುದೇ ಕಾರಣಕ್ಕೆ ಅವರಿಗೆ ಬರಬಾರ್ದು. ಇನ್ಫ್ಯಾಕ್ಟ್ ವಿ ಆರ್ ಸ್ಟಾರ್ಟಿಂಗ್ ಫಾರ್ ದ ಫಸ್ಟ್ ಟೈಮ್, ಈವನ್ ನೀತಿ ವಿಜ್ಞಾನ, ಮಾರಲ್ ಸೈನ್ಸ್ ವಾಸ್ ನಾಟ್ ದೇರ್ ಇನ್ ಗೌರ್ಮೆಂಟ್ ಸ್ಕೂಲ್. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಬ್ರಿಂಗಿಂಗ್ ಇಟ್ ಬ್ಯಾಕ್. ಬುಕ್ಸ್ ಆರ್ ಗೆಟಿಂಗ್ ಪ್ರಿಂಟೆಡ್ ಆಸ್ ಐ ಸ್ಪೀಕ್. ಸೊ ದಿಸ್ ಇಯರ್ ಜೂನ್ ಮೇಲೆ ಫ್ರೀಯಾಗಿ ಸರ್ಕಾರಿ ಮಕ್ಕಳಿಗೆ ನಾವೇ ಬುಕ್ ಕೊಡ್ತಾ ಇದ್ದೀವಿ ಮಾರಲ್ ಸೈನ್ಸ್. ಯಾಕೆಂದರೆ ಅನಾಹುತಗಳು 9ನೇ ಕ್ಲಾಸಲ್ಲಿ ನಡೀತಾ ಇದೆ, 10ನೇ ಕ್ಲಾಸಲ್ಲಿ ನಡೀತಾ ಇದ್ದಾವೆ, ಜಾತಿ ಧರ್ಮ ನಡೀತಾ ಇದೆ. ಅದೇನು ಮಾಡೋಕ್ಕಲ್ಲ. ನಮ್ಮಂಥ ರಾಜಕಾರಣಿಗಳಿಗೆ, ನನಗಂತೂ ಈ ಸಲ ಜಾತಿ ಧರ್ಮ, ಬಟ್ ಏನು ಮಾಡ್ತೀರಾ, ಅದು ಬೇಡ ಅಂದ್ರೂ ಅದು ಹಿಂದೆ ಬಂದುಬಿಡುತ್ತೆ ನಮಗೆ. ಆದರೆ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ, ಅದೆಲ್ಲದೂ ಕೂಡ ಬದಲಾವಣೆ ಆಗಬೇಕು. ದೇಶ ರಾಜಕಾರಣಿ ಇಲ್ಲದೇನೂ ಉದ್ಧಾರ ಆಗಬೇಕಂದ್ರೆ ಅದು ಎಜುಕೇಷನಿಂದ ಮಾತ್ರ ಸಾಧ್ಯ. ಅಂಥ ಒಂದು ಕೆಲಸವನ್ನು ಇವತ್ತು, ಆಮೇಲೆ ತಕ್ಷಣ ರಾಜಕಾರಣಿಗಳು ಬೇಕಾಗುತ್ತೆ ನಿಮಗೆ ಈ ದೇಶ ರನ್ ಮಾಡೋಕ್ಕೆ. ನಾನು ಒಳ್ಳೆಯವ್ನು ತುಂಬ, ಅದಕ್ಕೆ ನಾನಂತೂ ಬೇಕೇ ಬೇಕು ನಿಮಗೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಅವರೆಲ್ಲರೂ ಒಳ್ಳೆಯವರು ಅಂತ ನಾನು ಅನ್ಕೊಳ್ತೀನಿ. ನೀವೇನು ಬೇಕಾದ್ರೂ ಬರ್ಕೊಳ್ಳಿ, ನನ್ನ ಬಗ್ಗೆ ಒಳ್ಳೆಯದಾಗಿ ಬರೀರಿ. ಯಾಕೆಂದರೆ ನಾನು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಫಂಕ್ಷನಿಗೆ, ಕರೆಕ್ಟ್ ಟೈಮಿಗೆ ಹೋಗ್ತೀನಿ. ಬಯಸ್ಕೊಂಡ್ರೆ ಇನ್ನೂ ಜಾಸ್ತಿ ಒಳ್ಳೆಯದನ್ನು ನಮ್ಮ ಹತ್ರ ಬರೀಬೇಕು. ಸೊ ಇಷ್ಟಿರಲಿ, ಭಾಳ ಸಂತೋಷ. ಆಮೇಲೆ ಲೈಟರ್ ನೋಟ್, ಅದು ಪರವಾಗಿಲ್ಲ. ಬಟ್ ಸೊಸೈಟಿಯಲ್ಲಿ ಜವಾಬ್ದಾರಿ ನಮ್ಗೆ ತುಂಬ ಆಗುತ್ತೆ. ನಾಳೆ ದಿವಸ ನಾವು ಮಾಡ್ತಕ್ಕಂಥ ತಪ್ಪುಗಳ ನಿರ್ಧಾರ ಮೋಸ್ಟ್ಲಿ ನಮ್ಮ ಮಕ್ಕಳಿಗೆ ಹೊಡೆತ ಬೀಳುತ್ತೆ. ಅದು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಾಗಲಿ, ಒಂದು ಸಾಮಾಜಿಕ ಕಾಳಜಿ ಇರತಕ್ಕಂಥ ರಾಜಕಾರಣಿಗಳಿರ್ಬೋದು, ನಿಮಗೆ ಈ ಮಾಧ್ಯಮದಲ್ಲಿರ್ಬೋದು, ಎಜುಕೇಷನಲ್ಲಿರ್ಬೋದು,
ಎಲ್ಲದರಲ್ಲೂ ಕೂಡ ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಬಿಕಾಸ್ ದೇ ಆರ್ ಅವರ್ ಅಸೆಟ್. ಮಕ್ಕಳು ನಮ್ಮ ಈ ದೇಶದ ಸಂಪತ್ತು. ನಾವು ಹೆಂಗೆ ಬೆಳೆಸ್ತೀವಿ ಅವ್ರನ್ನ ನಮ್ಮ ಸಂಪತ್ತಾಗಿ ಉಳಿತಾವೆ. ಅದು ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ ಅಷ್ಟು ದೊಡ್ಡದಾಗಿ ಇರ್ತಾವೆ. ಒಂದು ಛಾಪು, ಒಂದು ಹೆಜ್ಜೆ ಗುರುತು ಒಂದೊಂದು ಮಕ್ಕಳು ಕೂಡ ಕೊಡಬೇಕಾಗ್ತದೆ. ಅದನ್ನು ಇವತ್ತು ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿಯವರು ನೀವು ಮಾಡ್ತಾಯಿದ್ದೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕ್ಷಮಿಸ್ಬೇಕು, ಜಾಸ್ತಿ ಮಾತಾಡದೆ ಅನಿವಾರ್ಯ. ನಿಮಗೇನಾದ್ರು ಕೇಳೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಅದು ನಿಮ್ಮ ತೊಂದರೆ, ನಂದಂತೂ ಅಲ್ಲ. ಆದರೆ ಒಳ್ಳೆ ಮಾತನ್ನು ಕಲ್ತಿದ್ದೀನಿ, ಒಳ್ಳೆ ಮಾತಾಡಿದ್ದೀನಿ. ಇದಾಗಲಿ. ಈ ಕಾರ್ಯಕ್ರಮ ಭಾಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಯಾರ್ಯಾರು ತೀರ್ಮಾನ ಮಾಡ್ತಾಯಿದ್ದಾರೆ, ಇವತ್ತು ಎಕ್ಸಾಮ್ ಮುಗಿಸಿ ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮದಿಂದ ಅವರಿಗೆ ಭವಿಷ್ಯದಲ್ಲಿ ನಿರ್ಧಾರವನ್ನು ತಗೊಳ್ತಕ್ಕಂಥ ಒಳ್ಳೆ ಒಂದು ಕಾರ್ಯಕ್ರಮ ಆಗಲಿ. ಅದು ಹುಬ್ಬಳ್ಳಿ ಮಟ್ಟದಲ್ಲಿ ಮಾಡ್ತಾಯಿದ್ದೀರಾ. ನೆಕ್ಸ್ಟ್ ಟೈಮ್ ನಿಮಗೆ ನೆಟ್ವರ್ಕ್ ಇದೆ, ಒಂದು ಚಿಕ್ಕ ಮಟ್ಟದಲ್ಲೂ ಕೂಡ ಬೇರೆಯವರು ಎಲ್ಲರೂ ಸೇರಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲೂ ಮಾಡಿದರೆ ಉಪಯೋಗ ಆಗ್ಬೋದೇನೋ, ನನಗೆ ಗೊತ್ತಿಲ್ಲ. ದಿಸ್ ನೀಡ್ಸ್ ಮಾಡ್ತಾಯಿದ್ದಾರೆ, ಎಲ್ಲರೂ ಅಲ್ಲಲ್ಲೇ ಮಾಡ್ತಾಯಿದ್ದಾರೆ. ನಿಮ್ಮಂಥ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಒಂದು ಪತ್ರಿಕೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಮಾಡಿದ್ರೂ ಕೂಡ ನಿಮಗೂ ಅನುಕೂಲ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿನೂ ಸರಿ ಬರ್ತದೆ. ಮಕ್ಕಳಿಗೆ ಒಳ್ಳೆ ದಿಕ್ಕನ್ನು ತೋರಿಸ್ತಕ್ಕಂಥ, ಶುದ್ಧವಾಗಿ ಅವರೆಲ್ಲ ಕನ್ಫ್ಯೂಷನ್ ಇರ್ತಾರೆ, ಅವರಿಗೆ ದಿಕ್ಕನ್ನು ಭಾಳ ಕ್ಲಾರಿಟಿಯಾಗಿ ತೋರಿಸೋದಕ್ಕೆ ಅವಕಾಶ ಆಗುತ್ತೆ ಅಂತದನ್ನ ಇವತ್ತು ನಾನು ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿಯವರ ವ್ಯವಸ್ಥಾಪಕರು ಮತ್ತು ಎಲ್ಲ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದವರು ಯಾರ್ಯಾರು ತಾವೆಲ್ಲರೂ ಕೂಡ ಇದ್ದೀರಿ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು. ಮತ್ತು ಆ್ಯಡ್ 6 ಅವರು ಇರ್ಬೋದು, ಮತ್ತೆಲ್ಲ ಸ್ಪಾನ್ಸರ್ಸ್ ಅವರು ಕೂಡ ಇಂಪಾರ್ಟೆಂಟ್. ಇದೊಂಥರ ಗಿವ್ ಆ್ಯಂಡ್ ಟೇಕ್. ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ, ಭಾಳ ಮುಖ್ಯವಾಗಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾನೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.